ಸುದೀಪ್ ಅವ್ರು ಏನು ಹೇಳ್ತಾರೆ? ನಾನು ಫಸ್ಟ್ ಹೇಳಿದೆ ಸರ್, ಯಾವ್ದು ನಂದಾಗುವ ನನಗೆ ಬೇಡ. ಮನೆಗೆ ಹೋಗ್ಬಿಟ್ಟು ನನ್ನ ತಂದೆಗಾಗಲಿ ತಾಯಿಗಾಗಲಿ ಮಗಳಿಗಾಗಲಿ ಯಾರಿಗೆ ಆಗಲಿ ಕೊಡಬೇಕು ಏನಾದರೂ ಅಂದರೆ ನನ್ನ ಸಂಪಾದನೆ ಆಗಿ ದುಡ್ಡಾಗಲಿ ನನಗೆ ಗಿಫ್ಟ್ ಇಸ್ ಆಲ್ವೇಸ್ ಎ ಗಿಫ್ಟ್. ಐ ಕಾಂಟ್ ಟೆಲ್ ದೆಮ್ ದಟ್ ಇಟ್ ಇಸ್ ಮೈ. ಸೊ ನನಗೊಂದು ಚಿಕ್ಕ ಮನೆ ಮಾಡಿಕೊಟ್ರು ಒಂದು ನನ್ನ ಮಗಳಿಗೆ ಏನಾದ್ರು ಒಂದು ಚಿಕ್ಕದಾಗಿ ಒಂದು ಕಿವಿರಿಂಗ್ ಕೊಡಿಸಿದ್ರು ನನ್ನ ಶ್ರಮದ ದುಡ್ಡಾಗಿರಲಿ. ಚೆನ್ನಾಗಾಗಿದೆ ಅವ್ರು ಚೆನ್ನಾಗಿರಲಿ ಸರ್. ಬೇರೆ ಇಷ್ಟು ಮಾಡಿದ್ರಲ್ಲ ನಿಂತ್ಕೊಂಡು ಈಗ ಮೈಕಲ್ಲಿ ಇಷ್ಟು ಬಹಿರಂಗವಾಗಿ ಹೇಳಿ. ಇನ್ನೊಂದು ಹೇಳ್ತೀನಿ, ಬಹಿರಂಗವಾಗಿ ಈ ಥರ ಹೇಳಬೇಕಾದ್ರೂ ದೇರ್ ಇಸ್ ಲಾಟ್ ಆಫ್ ಟೆನ್ಷನ್ಸ್. ಈಗ ನೀವು ಫಿಗರ್ ಕೇಳ್ತೀರಾ, ಖಂಡಿತವಾಗ್ಲೂ ಇನ್ನೊಂದ್ಸತಿ ಸಭೆ ನಡೀಲೇಬಾರ್ದು ಆ ಥರ ಪ್ರಶ್ನೆ ಅದು. ಯಾಕಂದ್ರೆ ಅದನ್ನು ಹಾಕಿಕೊಂಡ ಏನಕ್ಕೆ ಹೇಳ್ತೀರಿ, ಇಟ್ಸ್ ನಾಟ್ ಅಬೌಟ್ ಯು ಸರ್. ನಾಳೆ ಏನಾಗುತ್ತೆ, ದೇರ್ ಇಸ್ ಗೋಟ್ ಟು ಬಿ ಲಿಟಲ್ ಬಿಟ್ ಆಫ್ ಪ್ರಾಬ್ಲಮ್. ಸಿ ವಿ ಕ್ಯಾನ್ ಪ್ರಾಬಬ್ಲಿ ಗಿವ್ ಅನ್ ಅಪ್ರಾಕ್ಸಿಮೇಟೀಸ್. ನಾಳೆ ಏನಾಗುತ್ತೆ, ಬೇರೆ ಥರ ಪ್ರಾಬ್ಲಮ್ಗಳು ಆಗ್ತವೆ. ಇದು ಅವ್ರ ಬಹುಶಃ ನನಗೆ ಅರ್ಥ ಆಗಿದ್ದು, ಇಲ್ಲಿ ಬರೋಬ್ರಿಗೆ ನನಗೆ ನಿಮ್ಗೆ ಎಷ್ಟು ಗೊತ್ತು ಅಷ್ಟೇ ಗೊತ್ತು. ನನಗೆ ಅರ್ಥ ಆಗಿದ್ದು ಬಹಿರಂಗವಾಗಿ ಅವರು ಒಂದು ಖುಷಿನ ವ್ಯಕ್ತಪಡಿಸೋದಕ್ಕೋಸ್ಕರ ಕರೆದಂಥ ಒಂದು ಸಭೆ ಅಂತ ನನಗೆ ಅನಿಸುತ್ತೆ ಫೈನಲ್ ಆಗಿ. ನನಗೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಬಟ್ ಖಂಡಿತವಾಗ್ಲೂ ಗುರುಗಳೇ ನಮಗೆ ಏನು ಬೇಡಿ, ಏನು ಬೇಡ. 20 ವರ್ಷದಲ್ಲಿ ನಾನು ಸರ್ ಇವತ್ತಿಗೆ ಇಲ್ಲಿಗೂ ನನಗೆ ಸಂಬಂಧ ಮುಗಿಯುತ್ತೆ, ಮತ್ತೆ ಮುಂದಿನ ಚಿತ್ರ ಪ್ರಾರಂಭ ಆಗುತ್ತೆ. ಸಿನಿಮಾ ಲೈಕ್ ದಟ್. ಯಾವುದೂ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಾರ್ದು. ನಾನೇನು ಹೇಳ್ತೀನಿ, ಇವಾಗ ನಂದು ಮುಂದಿನ ಪಿಕ್ಚರ್ ಯಾವುದು, ಮುಕುಂದ ಮುರಾರಿ ನಾನೊಂದು ರೋಲ್ ಮಾಡಿದ್ದೀನಿ ಉಪೇಂದ್ರ ಅವರೊಟ್ಟಿಗೆ. ದಟ್ ಈಸ್ ಮೈ ನೆಕ್ಸ್ಟ್ ನೌ. ಹೆಬ್ಬುಲಿ ಡಿಸೆಂಬರ್ ಅಷ್ಟೊತ್ತಿಗೆ ಬರುತ್ತೆ. ದಟ್ ಈಸ್ ಮೈ ನೆಕ್ಸ್ಟ್ ನೌ. ವಿ ಹ್ಯಾವ್ ಟು ಗೋ ಆನ್. ವಿ ಕಾಂಟ್ ಹುಕ್ ಆನ್ ಟು ಸಮಥಿಂಗ್. ಇದು ಲಿಂಬೆಹಣ್ಣಲ್ಲಿ ಒಂದು ರೇಂಜಿಗೆ ಜ್ಯೂಸ್ ತೆಗಿಬೋದು, ನಾನು ಹಾಕಿರ್ಲಿಕ್ಕೆ ಹೋಗಿ ಅದ್ರ ಮೇಲೆ ಹಿಂಡಕ್ಕೆ ಹೋಗ್ಬಾರ್ದು. ಜ್ಯೂಸ್ ಕೂಡ ಕೈ ಆಗುತ್ತೆ. ಈಗ ನೀವು ಕೇಳಿರೋ ಪ್ರಶ್ನೆ ಆ ರೂಟಲ್ಲಿ ಹೋಗ್ತಾ ಇದೆ. ಸೊ ನಾನು ಹೇಳೋದು, ಯಾವಾಗ ಅವರಿಗೂ ನನ್ನ ಹತ್ರ ಯಾವ ಸ್ವಾರ್ಥ ಇಲ್ಲ ಅಂತ ಗೊತ್ತಾಗುತ್ತೆ, ಈ ಥರ ಸಭೆ ನಡೆಯುತ್ತೆ. ನನಗೆ ಖಂಡಿತವಾಗ್ಲೂ ಬೇಡ. ದೇ ಆರ್ ಹ್ಯಾಪಿ. ಸಿ ಆಲ್ ದಿಸ್ ಇಸ್ ಆಲ್ ಗುಡ್ ಗೆಸ್ಟರ್ಸ್. ದಿಸ್ ಎನಫ್. ಬಿಕಾಸ್ ನಾನು ನಾರ್ಮಲ್ ಆಗಿ ಹಾರ ಹಾರಿಸ್ಕೊಳಲ್ಲ ಯಾರಿಗೂ. ರೈಟ್, ದಿಸ್ ಎನಫ್ ಫಾರ್ ಮೀ. ಐ ಆಮ್ ಗೋಯಿಂಗ್ ಟು ಗೋ ಬ್ಯಾಕ್. ಹೆಬ್ಬುಲಿ ಶೂಟಿಂಗ್ ಇದೆ, ಐ ಗೋಯಿಂಗ್ ಟು ಎಂಜಾಯ್. ಸಿ ಅಲ್ಟಿಮೇಟ್ಲಿ ಮನೆಗೆ ಏನು ತೊಗೊಂಡು ಹೋಗ್ತೀವಿ, ವಿ ಜಸ್ಟ್ ಕ್ಯಾರಿ ಎ ಸ್ಮೈಲ್. ದಟ್ಸ್ ಆಲ್ ಇಟ್ ಇಸ್. ಇವತ್ತಿಗೂ ನೀವು ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಬೆಡ್ರೂಮ್ ನೋಡಿದ್ರೆ ನೀವು ಆಶ್ಚರ್ಯ ಪಟ್ಬಿಡ್ತೀರಾ. ಇಟ್ ಈಸ್ ನಾಟ್ ಲೈಕ್ ಅನ್ ಆಕ್ಟರ್ಸ್ ಬೆಡ್ರೂಮ್, ಇಟ್ ಈಸ್ ಲೈಕ್ ಅ ಸ್ಟೂಡೆಂಟ್ಸ್ ಬೆಡ್ರೂಮ್. ಯಾವ್ದಲ್ಲ ಅಲ್ಲಲ್ಲೇ ಬುಕ್ಕು DVD ನನ್ನ ತಾಯಿ ಬೈತಾ ಇರ್ತಾರೆ, ಯಾರೇ ಏನು ರೂಮ್ ಐ ಸ್ಟೋರ್ ಇದೆ ಅಂತ. ಬಟ್ ಐ ಸ್ಲೀಪ್ ಪೀಸ್ಫುಲ್ ಇದೆ, ಬಿಕಾಸ್ ಯಾವ ಭಾರ ತೊಗೊಂಡೋಗೋಣ. ಐ ಡೋಂಟ್ ವಾಂಟ್ ಎನಿಥಿಂಗ್. ನಾನು ಏನೇ ದುಡ್ಡು ಬಿಟ್ಕೊಟ್ಟಿದ್ದು ಇಟ್ಸ್ ಓನ್ಲಿ ಬಿಕಾಸ್ ಐ ಫೌಂಡ್ ಇಟ್ ರಿಕ್ವೈರ್ಡ್. ಓಕೆ, 50% ದುಡ್ಡು ಬಂದಿದೆಯಲ್ಲ, ಮುಂದೆ ಯಾರೋ ಒಂದು ಕಡೆ ದೇವರ ದಾರಿ ತೋರಿಸ್ತಾನೆ ಬಿಡು ಬರೋದಕ್ಕೆ. ಅಟ್ಲೀಸ್ಟ್ ಇವತ್ತು ಅದರಿಂದ ಸಂಪಾದನೆ ಆಗುತ್ತಾ, ಖುಷಿ ಇರ್ತಾರ ಒಬ್ರು. ಸರಿ ಬಿಡಿ. ಐ ಪರ್ಸನಲಿ ಫೀಲ್ ಲವ್ ಆ್ಯಂಡ್ ಲೈಫ್ ಇಸ್ ಆಲ್ ಅಬೌಟ್ ಗಿವಿಂಗ್. ಏನು ಬರಬೇಕು, ಇಟ್ ಈಸ್ ಮೈನ್, ಇಟ್ ವಿಲ್ ಕಮ್ ಟು ಮಿ, ಇಟ್ ವಿಲ್ ಕಮ್ ಟು ಮಿ. ಸ್ಲೋ ಇರ್ಬೋದು ಅಷ್ಟೇ, ಬಟ್ ದಟ್ಸ್ ಓಕೆ. ಏನು ಫೈನಲಿ ಒಂದು ಸಿನಿಮಾ ಸಕ್ಸಸ್ಫುಲ್. ಇವತ್ತು ಆ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಆ ಜನ, ಅವ್ರ ಸೀಟಿ, ಅವ್ರ ಚಪ್ಪಾಳೆ, ಅವ್ರು ಹೊಡೆಯುವಂಥ ಪಟಾಕಿ ಇರ್ಬೋದು, ಹೋದ್ರೆ ಅವ್ರು ಕೂಗಾಡೋದಿರ್ಬೋದು, ಒಬ್ರು ಮೈ ಮೇಲೆ ನೋಡ್ತೀವಿ ಮೈ ತುಂಬ ಹಚ್ಚಿ ಹಾಕೊಂಡಿದ್ದಾರೆ. ಮೇಕ್ಸ್ ಮೀ ಫೀಲ್ ವೆರಿ ರಿಚ್, ವೆರಿ ರಿಚ್. ದ ಅದರ್ ಡೇ, ಸ್ಮಾಲ್ ಎಕ್ಸಾಂಪಲ್ ಐ ಗಿವ್ ಯು. ನನ್ನ ಸಿನಿಮಾ ಚಿತ್ರರಂಗದಲ್ಲಿ ಸಂಪಾದನೆ ಕಲಾವಿದರಿಗೆ ಹೇಗಿರುತ್ತೆ ಅಂತ. ನೀವು ಟ್ರಾವೆಲಿಂಗ್ ಫ್ರಮ್ ಒನ್ ಸಿಟಿ ಟು ಅನದರ್ ಸಿಟಿ. ರೇಖಿಗೆ ಹೋಗಿದ್ವಿ, ಒಂದೇನೋ ಎಪಿಸೋಡ್ ನಡೀತು, ವಾಪಸ್ ಮನೆಗೆ ಬಂದೆ. ಸುಮಾರು ತಿಂಗಳ ನಂತರ ಯಾವುದೋ ಒಂದು ವಿಚಾರಕ್ಕೆ ಹೀಗೆ ತುಂಬ ಕೆಲವು ದೊಡ್ಡ ವ್ಯಕ್ತಿಗಳು ಅಂದರೆ ಅಕೌಂಟ್, ಬ್ಯಾಂಕ್ ಅಕೌಂಟ್ ದೊಡ್ಡದು, ಆ ಥರ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ತಾರೆ. ಸೊ ಕೂತಿದ್ರು ಮಾತಾಡ್ತಾ ಹೀಗೆ ಹಾಗೆ ಅಂತ ಬಂದಾಗ ನನಗೆ ಕೆಲವು ಬುದ್ಧಿವಾದಿಗಳು ಹೇಳ್ತಾ ಇದ್ರು, ಹಾಗೆಲ್ಲ ಹೀಗೆ ಸೆಕ್ಯೂರಿಟಿ, ಚೆಕ್ಕು, ದುಡ್ಡು, ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟು ಅಂತ. ಓಕೆ ಫೈನ್. ಬಟ್ ಒಂದು ಮಾತು ಹೇಳಿದ್ರಿ ನಾನು, ನೀವಿಷ್ಟು ಸಂಪಾದನೆ ಮಾಡಿದಿರಲ್ಲ, ಕೆಲವು ಊರುಗಳಿಂದ ಊರಿಗೆ ಹೋಗ್ಬೇಕು, ಅದ್ರ ಹೋಟೆಲ್ ಇರಲ್ಲ, ಏನು ಮಾಡ್ತೀರಾ ಸರ್ ಅವಾಗ? ನಿಮ್ಮ ರಿಚ್ನೆಸ್ ನೋಡಿ ಯಾರು ಏನು ಕೊಡಲ್ಲ, ಅದಂತೂ ತಿಳ್ಕೊಳ್ಳಿ.
ನಾನೊಂದು ಉದಾಹರಣೆ ಹೇಳ್ತೀನಿ ಕೇಳಿ ಅಂತ ಹೇಳಿದೆ. ಇಟ್ ಹ್ಯಾಪನ್ ಟು ಮೀ. ನಾನೊಂದು ಊರಿಗೆ ಬರ್ಬೇಕಾದ್ರೆ ಒಂದು ತುಂಬ ಹೊಟ್ಟೆ ಹಸ್ತು, ನಮಗೆ ಹೊಟ್ಟೆ ಹಸಿದು ಕಮ್ಮಿ, ಹಸ್ದಿದೆ ಅಂದ್ರೆ ತುಂಬ ಹಸಿದೆ ಅಂತ ಅರ್ಥ. ಏನು ಮಾಡೋಕ್ಕಾಗದೆ ಇರ್ಬೇಕಾದ್ರೆ ನಾನು ಹೇಳಿದೆ. ಅವತ್ತಿಗೆ ಶಿವರಾಜ್ ಅವರಿದ್ರು ನಮ್ಮ ಒಟ್ಟಿಗೆ, ಆಮೇಲೆ ಅರುಣ್ ಸಾಗರ್ ಆಯ್ತಾ. ರ್ಯಾಂಡಮ್ ಆಗಿ ಒಂದು ಹಳ್ಳಿಯಲ್ಲಿ ನೆಲೆಸಿದ್ವಿ. ಅದು ಇದ್ದಿದ್ದೇ ಒಂದು 5-6 ಮನೆ. ಹೋಗಿ ಒಂದು ಬಾಗಿಲು ತಟ್ಟಿದ ತಕ್ಷಣ ಅವ್ರು ನೋಡಿದ್ರು, ಅವರು ಇವರಲ್ವಾ ಅನ್ನೋ ಕನ್ಫ್ಯೂಷನ್ ಮುಖದ ನೋಡ್ತಾ ಇತ್ತು. ನಾವೇ ಅಂತ ಹೇಳಿ ಎಲ್ಲ ಮಾಡಿ, ಅಮ್ಮ ಒಂಚೂರು ಊಟ ಕೊಡ್ತೀರಾ ಅಂದೆ. ಅವರು ಇದೂ ಏನು ತಮಾಷೆನ, ಈಗ ಯಾವ್ದೋ ಟೆಲಿವಿಷನ್ ಅಲ್ಲಿ ಪ್ರಾಂಕ್ ನಡೆಯುತ್ತೆ ಗೊತ್ತಾ, ವಿಡಿಯೋ, ಆ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾರೆ ಅವರು. ಆಮೇಲೆ ಅವ್ರು ಯಜಮಾನ್ರನ್ನು ಕರೆದ್ರು, ಅಯ್ಯೋ ಬನ್ನಿ ಅವ್ರು ಬಂದರು. ಆ ಯಜಮಾನ್ರದ್ದು ಒಂದು 5 ನಿಮಿಷ ಆಯ್ತು ಡೈಜೆಸ್ಟ್ ಆಗೋಷ್ಟೊಳಗೆ. ಬಟ್ ಫೈನಲಿ ಅವ್ರ ಮನೇಲಿ ಇದ್ದಿದ್ದು ಅನ್ನ, ಒಂಚೂರು ಇದ್ದಿದ್ದ ತರಕಾರಿ ಹುಳಿಸೋದು ಹಾಕಿ 4 ಜನಕ್ಕೆ ಅದ್ಭುತವಾದಂಥ 15-20 ನಿಮಿಷ ಅಡುಗೆ ಮಾಡಾಕಿದ್ರು ನಮಗೆ. ನಾವು ಜಗಲಿ ಮೇಲೆ ಕೂತ್ಕೊಂಡು ಊಟ ಮಾಡಿ ಮಿಕ್ಕಿದವ್ರ ಹತ್ರ ಮಾತಾಡ್ಕೊಂಡು ಅವ್ರ ಕೈ ಬರ್ಬೇಕಾದ್ರೆ ಒಂದು 10,000 ರೂಪಾಯಿ ಇಟ್ಕೊಂಡೆ ನಾನು. ಬಟ್ ಅವತ್ತಿಗೆ ನೋಡಿ, ದುಡ್ಡಿತ್ತು, ಊಟ ಇಲ್ಲ. ಸೊ ಏನು ಸಂಪಾದನೆ ಮಾಡಿದೀವಪ್ಪ ನಾವು ಅಂದರೆ ಇದು. ಇವತ್ತಲ್ಲ, ಲೈಫ್ ಮುಗಿಯೋದಕ್ಕೆ ಇನ್ನೂ ತುಂಬ ವರ್ಷಗಳಿದ್ದಾವೆ. ಅವತ್ತಿಗೆ ಗೊತ್ತಾಗುತ್ತೆ ನಾವೇನು ಸಂಪಾದನೆ ಮಾಡಿದ್ವಿ, ಏನು ಸಂಪಾದನೆ ಮಾಡಿಲ್ಲ ಅಂತ. I'm okay, I have a lot of patience. Money isn't everything, though it is. But I don't think, as an actor, I want to be identified with the collections of my cinema, my box office. I'm sorry, but that identification, ನನಗೆ ಈ ಕಲೆಕ್ಷನ್ಗೆ ಪ್ರೋತ್ಸಾಹ ಸಿಕ್ಕಿದೆ ಒನ್ ಆಫ್ ದ ಮ್ಯಾಗಝೀನ್. ನನಗೆ ಎಲ್ಲರೂ ಕೇಳೋರು, ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಏನು ಮಾಡ್ತೀರಾ ಹಾಗೆ ಅಂತಾರೆ. ತುಂಬ ಒಳ್ಳೆ ಸಿನಿಮಾಗಳು ಅಂತಾನೆ ಮುಸ್ಸಂಜೆ ಮಾತು ಅದೆಲ್ಲ ಮಾಡ್ಕೊಂಡು ಮುಂದೆ. ಬಟ್ ಒನ್ ಡೇ ಇಟ್ ವಾಸ್ ಅನ್ ಐ ಓಪನರ್ ಫಾರ್ ಮಿ ದಟ್ ಒನ್ ಆಫ್ ದಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್, ಇಟ್ಸ್ ನಾಟ್ ಐ ಸಿ ಎವ್ರಿ ಸಿಚುವೇಶನ್ ಇಸ್ ಅ ಟೀಚರ್ ಅಂತ ಹೇಳ್ತೀವಲ್ಲ, ಆ ಥರ ಎಲ್ಲೋ ಇದೆ ನಂದು ನೈಸ್ ಸ್ಟೇಟ್ಮೆಂಟ್. ಐ ಡಿಂಟ್ ಫೀಲ್ ಬ್ಯಾಡ್, ಬಟ್ ಈಗೇನ ಆರ್ಡರ್ ಇಲ್ವಾ ಅಥವಾ ಏನೋ ಅಂತ ಚೆಕ್ ಮಾಡಿರ್ತಾರೆ, ಎಲ್ಲ ಹಂಗೆ ಕಾಣ್ತಾ ಇದೆ, ಆರ್ಡರ್ ಕಾಣ್ತಾ ಇದೆ. ಸೊ ಐ ರಿಯಲೈಸ್ ದಟ್ ಡೇ ವೇರ್ ಐ ವಾಸ್ ಸ್ಟ್ಯಾಂಡಿಂಗ್. ನನಗೆ ನಾನು ಪ್ರಶ್ನೆ ಹಾಕೊಂಡೆ, ಏನಕ್ಕೆ ಈ ಥರ ಅಂತ. ದೆನ್ ಐ ರಿಯಲೈಸ್ ಇಟ್ ಇಸ್ ಯುವರ್ ಸಕ್ಸಸ್ಫುಲ್, ಯುವರ್ ಐಡೆಂಟಿಫೈಡ್ ಓನ್ಲಿ ಬೈ your box office connections. That makes you number 1, number 2, number 3 in the industry. So actually an actor of a caliber, ಏನಾದ್ರು ಮಾಡಬೇಕು ಅಂತ ಇರೋರಿಗೆ ತಂತ್ರಜ್ಞರು ಕೂಡ ಆಗಿರ್ಬೋದು, ಅವರಿಗೆ ಬೆಲೆ ಸಿಗದೆ ದೊಡ್ಡ ಸಕ್ಸಸ್ಫುಲ್ಲು ಓಪನಿಂಗ್ ಅಂತ ಸಿಕ್ಕಿದ್ ಮನೆ. ಸೊ ಪ್ರಾಬಬ್ಲಿ ದಟ್ ಡೇ ಐ ಹ್ಯಾಡ್ ಟು ಟ್ವೀಕ್ ಮೈ ಸೆಲ್ಫ್ ಅ ಲಿಟಲ್. ಐ ಸೆಡ್ ಓಕೆ, ಲೆಟ್ ಮೀ ಆಲ್ಸೋ ಡೂ ದ್ಯಾಟ್. ಪ್ರಾಬಬ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಬಂಡವಾಳ ಬೇಕಾಗುತ್ತೆ. ಸೊ ಲೆಟ್ ಇಟ್ ಬಿ. ಸೊ ಇಟ್ ವಾಸ್ ಅನ್ ಐ ಓಪನರ್ ಫಾರ್ ಮಿ. ಬಟ್ ಫ್ರಾಂಕ್ಲಿ ಇವತ್ತಿನ ನನಗೆ ಕೇಳಿದ್ರೆ ನೀವು, I want to be identified with the characters and the roles I do in my film than my box office connections. I want to be, I'm lucky to be born as an actor. I would like to die as an actor, not as one actor who has the biggest opening of Kannada cinema. No. So aa vicharak bandre, I'm very happy that this meet happened. I wish them all the luck, and ಇನ್ನಷ್ಟು ಒಳ್ಳೊಳ್ಳೆ ಸಕ್ಸಸ್ಫುಲ್ ಸಿನಿಮಾಸ್ಗಳಾಗಲಿ ಅವರಿಗೆ. ಇನ್ನೂ ಬಹಳ ಕಲಾವಿದರದ್ದು ಸಿನಿಮಾಗಳು ಈ ದುಡ್ಡಿಂದ ಇನ್ನೊಂದಿಷ್ಟು ಹೋಗುತ್ತೆ. ಐ ಆಮ್ ವೆರಿ ಹ್ಯಾಪಿ ದಟ್ ದಿಸ್ ಇಸ್ ಹ್ಯಾಪನಿಂಗ್. ಸರ್ ಈ ಕಡೆ ನೋಡೋಕೆ ಹೋದರೆ ಕೆಲವು ಆಫ್ ಬೀಟ್ ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಆಕ್ಟರ್ಸ್, ಆಕ್ಟ್ರೆಸಸ್, ಡೈರೆಕ್ಟರ್ಸ್ ಕಮಿಂಗ್ ಇನ್. ನನಗೆಲ್ಲ ಅನಿಸುತ್ತೆ ಈ ಒಂದು ಚೇಂಜಸ್ ಆಗಬೇಕು ಅಂದರೆ ಎವ್ರಿಬಡಿ ನೀಡ್ಸ್ ಟು ಬಿ ಹ್ಯಾಪಿ ಅ ಲಿಟಲ್. ಪ್ರೊಡ್ಯೂಸರ್, distributor, everybody. So it is happening. I'm very happy about it.